ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಗಂಗೆಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಜುಲೈ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಘಟನೆ ಮತ್ತು ವಿಚಾರಗಳನ್ನ ತಿಳಿಸುವಂತಹದ್ದೇ ಈ ಗ್ರಹಗಳ ಪಲ್ಲಟದಿಂದ. ಹಾಗಾಗಿ ಮೊದಲನೇದಾಗಿ ನಾವು ಗ್ರಹಗಳ ಪಲ್ಲಟವನ್ನು ನೋಡ್ಕೊಂಡು ಬರೋಣ. 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. 12ನೇ ತಾರೀಕು ಕುಜ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. 12 ದಿವಸಗಳವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಅಂತ. ಜೊತೆಗೆ ಇಲ್ಲಿ ಕುಜ 12ನೇ ತಾರೀಕು ನಂತರ ವೃಷಭ ರಾಶಿಗೆ ಪ್ರವೇಶ ಆಗುವುದರಿಂದ, ಕುಜನ ಜೊತೆಗೆ ಗುರು ಇರುವುದರಿಂದ ಅಥವಾ ಗುರುವಿನಲ್ಲಿ ಕುಜ ಇರುವುದರಿಂದ ಇಲ್ಲಿ ಗುರುಮಂಗಳ ಯೋಗವನ್ನ ಉಂಟಾಗ್ತಾ ಇದೆ ಅಂತ. ಈ ಗುರುಮಂಗಳ ಯೋಗದಿಂದ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಜೊತೆಗೆ ಇಲ್ಲಿ ರವಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಮುಖ್ಯವಾಗಿ ವಿಚಾರವನ್ನು ತಿಳಿದುಕೊಳ್ಬೇಕು. ರವಿ ಇಷ್ಟು ದಿವಸನೂ ಕೂಡ ಉತ್ತರಾಭಿಮುಖವಾಗಿ ಸಂಚಾರವನ್ನ ಮಾಡ್ತಾ ಇದ್ರು. ಮಕರ ಸಂಕ್ರಾಂತಿಯಿಂದ ಜುಲೈ 15ನೇ ತಾರೀಕುವರೆಗೂ ಕೂಡ ಉತ್ತರಾಯಣ ಮಹಾಪುಣ್ಯಕಾಲ ಅಂತ ನಾವು ಕರ್ಕೊಳ್ತೀವಿ. ಜೊತೆಗೆ ಜುಲೈ 16ನೇ ತಾರೀಕಿನಿಂದ ಮತ್ತೆ ಮಕರ ಸಂಕ್ರಾಂತಿ ಬರೋವರೆಗೂ ಕೂಡ ದಕ್ಷಿಣಾಯಣ ಮಹಾಪುಣ್ಯಕಾಲ ಅಂತ ಕರ್ಕೊಳ್ತೀವಿ. ಇದರ ಜೊತೆಗೆ ಬುಧ 19ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 19 ದಿವಸಗಳವರೆಗೂ ಕೂಡ ಬುಧ ಕರ್ಕಾಟಕ ರಾಶಿಯಲ್ಲೇ ಸ್ಥಿತನಾಗಿದ್ದು, ಜೊತೆಗೆ ಇಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರುವುದರಿಂದ, ಜೊತೆಗೆ ಶುಕ್ರ 31ನೇ ತಾರೀಕು ಸಿಂಹ ರಾಶಿಗೆ ಬಂದು ಶತ್ರುವಿನ ಮನೆ ಆಗುತ್ತೆ. ಶುಕ್ರನಿಗೆ ಸಿಂಹ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ ಆಗಿರ್ತಾನೆ. ಸೂರ್ಯನಿಗೆ ಮತ್ತು ಶುಕ್ರನಿಗೆ ಇಬ್ಬರು ಶತ್ರು ಗ್ರಹಗಳು. ಆ ಶತ್ರುವಿನ ಮನೆಗೆ ಬಂದಾಗ ಸ್ವಲ್ಪ ಹಣಕಾಸಿನ ಅಡಚಣೆಗಳು ಆಗ್ತವೆ ಅಂತ. ಜೊತೆಗೆ ಸಾಂಸಾರಿಕ ಜೀವನದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಗುರು ವೃಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಜೊತೆಗೆ ರಾಹು 6ನೇ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ಕೇತು 12ನೇ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ಗ್ರಹಗಳ ಬದಲಾವಣೆಯನ್ನ ನಾವು ನೋಡ್ಕೊಂಡು ಬಂದ್ವಿ. ಗ್ರಹಗಳ ಪಲ್ಲಟವನ್ನು ನಾವು ನೋಡ್ಕೊಂಡು ಬಂದ್ವಿ. ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಸಮಾಪ್ತಿ ಆಗುವಂಥದ್ದು ಕೆಲವು ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳಿರುವಂತಹ ಸಂದರ್ಭ ಇದೆ. ಆದ್ರಿಂದ ಆಷಾಢ ಮಾಸನೂ ಕೂಡ ಸಂಪೂರ್ಣವಾಗಿ ವಿವರವನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಆಷಾಢ ಮಾಸ ಪ್ರಾರಂಭ ಆಗುವಂಥದ್ದು 6ನೇ ತಾರೀಕು ಜುಲೈ 2024. ಆಗಸ್ಟ್ 4ನೇ ತಾರೀಕು ಸಮಾಪ್ತಿಯಾಗುತ್ತೆ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಗುರು ಪೌರ್ಣಮಿ ಬರ್ತಾ ಇದೆ. ಅದು 21ನೇ ತಾರೀಕು. 20ನೇ ತಾರೀಕು ಪೌರ್ಣಮಿ ಪ್ರಾರಂಭ ಆಗುತ್ತೆ. 21ನೇ ತಾರೀಕು ಪೌರ್ಣಮಿ ಅಂತ್ಯ ಆಗುತ್ತೆ, ಸಮಾಪ್ತಿ ಆಗುತ್ತೆ. ಇಲ್ಲಿ ನಾವು ಆಚರಣೆ ಮಾಡುವಂತದ್ದು 21ನೇ ತಾರೀಕು ಗುರು ಪೌರ್ಣಮಿ. ಅಂದಿನ ದಿವಸ ನೀವು ಗುರುಗಳ ದರ್ಶನವನ್ನು ಮಾಡಿಕೊಳ್ಳಿ, ತುಂಬಾ ಒಳ್ಳೆಯದಾಗ್ತದೆ. ಜೊತೆಗೆ ಇಲ್ಲಿ ಆಷಾಢ ಮಾಸದಲ್ಲಿ 4 ಶುಕ್ರವಾರ ಬರ್ತಾ ಇದೆ. ಈ 4 ಶುಕ್ರವಾರದ ದಿನಾಂಕವನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲನೇದು ಆಷಾಢ ಶುಕ್ರವಾರ 12ನೇ ತಾರೀಕು, ಎರಡನೇದು 19ನೇ ತಾರೀಕು,
ಮೂರನೇದು 26ನೇ ತಾರೀಕು, ನಾಲ್ಕನೇದು ಆಗಸ್ಟ್ 2ನೇ ತಾರೀಕು ನಿಮಗೆ ಆಷಾಢ ಶುಕ್ರವಾರ ಬರ್ತಾ ಇದ್ದಾವೆ. ಈ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡುವುದರಿಂದ ನಾನಾ ರೀತಿಯ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಜೊತೆಗೆ ಇಲ್ಲಿ ನಾವು ಗ್ರಹಗಳ ಪಲ್ಲಟವನ್ನು ನೋಡ್ಕೊಂಡು ಬಂದ್ವಿ. ಗ್ರಹಗಳ ಪರಿವರ್ತನೆ ಯೋಗದಿಂದ ಈ ತುಲಾ ರಾಶಿಯವರಿಗೆ ಏನು ಶುಭ, ಯಾವ ಗ್ರಹದಿಂದ ಶುಭ ಫಲ ಸಿಗುತ್ತೆ, ಯಾವ ಗ್ರಹದಿಂದ ಸಾಧಾರಣ ಫಲ ಸಿಗುತ್ತೆ ಅನ್ನುವಂಥದ್ದು, ಎಚ್ಚರಿಕೆಯ ಕ್ರಮಗಳೇನು, ಯಾವ ರೀತಿಯಿಂದ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಮೊದಲನೇದಾಗಿ ಇಲ್ಲಿ ರವಿ 9ನೇ ಭಾವದಲ್ಲಿದ್ದಾಗ ಲಾಭಗಳನ್ನು ಕೊಡ್ತಾನೆ, ವಾಹನ ಖರೀದಿ ಮಾಡುವಂತಹ ಅವಕಾಶಗಳನ್ನು ಕೊಡ್ತಾನೆ. ನಾನು ನಿಮಗೆ ಸ್ಪಷ್ಟತೆಯಾಗಿ ಹೇಳ್ತಾ ಇದ್ದೀನಿ, ಆಷಾಢ ಮಾಸದಲ್ಲಿ ಭೂಮಿ ಖರೀದಿ ಮಾಡುವುದಾಗಲಿ, ವಾಹನ ಖರೀದಿ ಮಾಡುವುದಾಗಲಿ, ಅಥವಾ ಸೈಟ್ ಖರೀದಿ ಮಾಡುವಂತದ್ದಾಗಲಿ, ಮನೆಯನ್ನ ಖರೀದಿ ಮಾಡುವಂತದ್ದಾಗಲಿ, ಅಥವಾ ಯಂತ್ರೋಪಕರಣಗಳನ್ನ ಖರೀದಿ ಮಾಡುವಂತದ್ದಾಗಲಿ, ಅಥವಾ ಹೊಸ ಉಡುಪುಗಳನ್ನ ಖರೀದಿ ಮಾಡುವಂತದ್ದಾಗಲಿ ಅದನ್ನ ಮಾಡಬಾರದು. ಯಾಕೆ ನಾವು ಆಷಾಢ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಷಾಢ ಮಾಸದಲ್ಲಿ ನಾವೇನೂ ಒಂದು ವಸ್ತುವನ್ನ ಖರೀದಿಯನ್ನ ಮಾಡುವುದಿಲ್ಲ. ಏನೇ ಒಂದು ವಸ್ತುವನ್ನ ಖರೀದಿ ಮಾಡುವುದು ಶ್ರವಣ ಮಾಸದಲ್ಲಿ ಅಥವಾ ವೈಶಾಖ ಮಾಸದಲ್ಲಿ, ಇಂತಹ ಮಾಸಗಳಲ್ಲಿ ರಾಜಯೋಗ ಇರುತ್ತೆ. ಬೇರೆ ಮಾಸಗಳಲ್ಲೂ ಕೂಡ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ಖರೀದಿಯನ್ನು ಮಾಡ್ತೀವಿ. ಒಂದು ಪಿತೃಪಕ್ಷದಲ್ಲಿ, 2 ಆಷಾಢ ಮಾಸದಲ್ಲಿ ಅತಿ ಹೆಚ್ಚಿನದಾಗಿ, ಅಥವಾ ದೇವಿ ಪಟ್ಟಕ್ಕೆ ಕುಂತಾಗ ನಾವು ದೇವಿ ಆರಾಧನೆಯನ್ನ ಮಾಡ್ತೀವಿ. ಆ ದೇವಿ ಆರಾಧನೆ ಮಾಡುವಂತಹ ಸಮಯದಲ್ಲಿ, ಅಂತಹ ಸಮಯದಲ್ಲೂ ಕೂಡ ಏನೋ ಒಂದು ವಸ್ತುವನ್ನ ಖರೀದಿಯನ್ನ ಮಾಡುವುದಿಲ್ಲ. ವಿಶೇಷವಾಗಿ ಇಲ್ಲಿ ನಾವು ರವಿಯನ್ನ ಹೇಳ್ತಾ ಇದ್ವಿ. ರವಿ ದಶಮ ಭಾವದಲ್ಲಿದ್ದಾಗ ಅನೇಕ ರೀತಿಯಾಗಿ ಅನುಕೂಲಗಳನ್ನ ಮಾಡಿಕೊಡ್ತಾನೆ, ಮನಸ್ಸು ಏಕಾಗ್ರತೆಯನ್ನ ಉಂಟು ಮಾಡ್ತಾನೆ ಅಂತ. ಜೊತೆಗೆ ಇಲ್ಲಿ ಕುಜ 7ನೇ ಭಾವದಲ್ಲಿದ್ದು, ನಾವು 7ನೇ ಮನೆಯನ್ನ ಕಳತ್ರ ಸ್ಥಾನ ಅಂತ ಅನ್ಕೊಳ್ತೀವಿ, ಜೊತೆಗೆ ವಿವಾಹ ಸ್ಥಾನ ಅಂತ ಅನ್ಕೊಳ್ತೀವಿ. ಈ ವಿವಾಹ ಸ್ಥಾನದಲ್ಲಿ ಕುಜನಿರುವುದರಿಂದ ನಾನು ಆವಾಗಲೇ ಹೇಳಿದಾಗೆ ಜನ್ಮದಲ್ಲಿ ಕುಜ ಬಂದರೆ, 2ನೇ ಭಾವದಲ್ಲಿ ಕುಜ ಬಂದರೆ, 4ನೇ ಮನೆಯಲ್ಲಿ ಕುಜನಿದ್ದರೆ, 7ನೇ ಮನೆಯಲ್ಲಿ ಕುಜನಿದ್ದರೆ, ಅಥವಾ 12ನೇ ಭಾವದಲ್ಲಿ ಕುಜನಿದ್ದರೆ ಅತ್ಯಂತ ಕುಜದೋಷವನ್ನು ಉಂಟು ಮಾಡುತ್ತದೆ ಅಂತ. ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಿನದಾಗಿ ಕುಜನ ದೋಷವನ್ನ ಅತ್ಯಂತ ಕಾಡುತ್ತೆ ನಮಗೆ ಅಂದ್ರೆ, ಪ್ರತಿಯೊಬ್ಬರ ಜಾತಕದಲ್ಲಿ ಲಗ್ನದಲ್ಲಿ, ಚತುರ್ಥ ಭಾವದಲ್ಲಿ, ಅಷ್ಟಮ ಭಾವದಲ್ಲಿ, ಜೊತೆಗೆ ಸಪ್ತಮ ಭಾವದಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನದಾಗಿ ಈ ಕುಜದೋಷವನ್ನ ಕಾಡುತ್ತೆ. ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜನ ದೋಷವೇನಾದರೂ ಇದ್ದಲ್ಲಿ ಅದಕ್ಕೆ ಅರ್ಕ ವಿವಾಹ ಮಾಡ್ತಾರೆ, ಅಥವಾ ಕುಂಭ ವಿವಾಹ ಮಾಡ್ತಾರೆ, ಅಥವಾ ಕದಳಿ ವಿವಾಹ ಮಾಡ್ತಾರೆ. ನಾನಾ ರೀತಿಯಾಗಿ ಪರಿಹಾರ ಕ್ರಮನೂ ಕೂಡ ಇದೆ. ಜೊತೆಗೆ ಇಲ್ಲಿ ಸಪ್ತಮದಲ್ಲಿ ಕುಜನಿರುವುದರಿಂದ ಈ ತುಲಾ ರಾಶಿಯವರು ಕುಜನ ಶಾಂತಿಯನ್ನ ಮಾಡಿಸುವುದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥದ್ದು ಈ ತಿಂಗಳಲ್ಲಿ. ಜೊತೆಗೆ ಸ್ವಲ್ಪ ಕಣ್ಣಿನಿಂದ ಎಚ್ಚರಿಕೆಯಿಂದ ಇರುವಂತಹದ್ದು, ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ. ಇಲ್ಲಿ ಬುಧ ದಶಮ ಭಾವದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನಮಾನ ಏನೋ ದೊರಕುತ್ತೆ. ಆದರೆ ಒಂದು ವೇಳೆ ಇವರು ಸೋಂಬೇರಿ ಮತ್ತು ತಮ್ಮ ಆಲಸ್ಯಗಳಿಂದ ಆ ಸ್ಥಾನಮಾನವನ್ನು ಕಳೆದುಕೊಳ್ಳುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚಿನದಾಗಿ ಇಲ್ಲಿ ಕಾಡ್ತಾ ಇದೆ. ಇನ್ನ 11ರಲ್ಲಿ ಬುಧ ಸಂಚಾರವನ್ನು ಮಾಡ್ತಾ ಇರ್ತಾರೆ.
ಆ 11ರಲ್ಲಿ ಬುಧ ಸಂಚಾರವನ್ನ ಮಾಡಿದಾಗ ಅನೇಕ ರೀತಿಯಾಗಿ ಓದಿನಲ್ಲಿ ಅತ್ಯಂತ ಆಸಕ್ತಿಯನ್ನು ಉಂಟು ಮಾಡ್ತಾನೆ ಅವಾಗ. ಅಥವಾ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಸೀಟನ್ನು ಸಿಗೋದಿಲ್ಲ, ಅಂತಹ ಸಂದರ್ಭದಲ್ಲೂ ಕೂಡ ಆ ಸೀಟ್ ದೊರಕುವಂತದ್ದಾಗ್ತದೆ. ಅಥವಾ ವಿದೇಶ ಪ್ರಯಾಣ ಮಾಡುವಂತವರು ಕೂಡ ವಿದೇಶ ಪ್ರಯಾಣಕ್ಕೂ ಕೂಡ ಅವಕಾಶಗಳು ಕೂಡ ಇಲ್ಲಿದ್ದಾವೆ ಅಂತ. ಜೊತೆಗೆ ಇಲ್ಲಿ ಗುರು ಅಷ್ಟಮ ಭಾವದಲ್ಲಿದ್ದಾನೆ. ತುಲಾ ರಾಶಿಯಿಂದ ವೃಷಭ ರಾಶಿ ಅಷ್ಟಮ ಭಾವ ಅಂತ ಅನ್ಕೊಳ್ತೀವಿ. ಇಲ್ಲಿ ಗುರು ಶತ್ರುವಿನ ಮನೆಯಲ್ಲಿ ಇದ್ದಾನೆ. ಆದರೂ ಕೂಡ ತುಲಾ ರಾಶಿಯಿಂದ 7ನೇ ಮನೆ ಆಗುತ್ತೆ ವೃಷಭ ರಾಶಿ. ಗೋಚಾರ ಫಲ ಏನೋ ಸಾಧಾರಣವಾಗಿ ಕೊಡ್ತಾನೆ, ಆದ್ರೆ ಶತ್ರುವಿನ ಮನೆಯಲ್ಲಿ ಗುರು ಇರೋದರಿಂದ ಸಾಧಾರಣ ಫಲವನ್ನ ಈ ತುಲಾ ರಾಶಿಯವರಿಗೆ ಕೊಡ್ತಾನೆ. ಜೊತೆಗೆ ಇಲ್ಲಿ 9ರಲ್ಲಿ ಶುಕ್ರ ಇರುವುದರಿಂದ ಧಾರ್ಮಿಕ ಆಸಕ್ತಿಯನ್ನು ಹೊಂದಿರ. ಜೊತೆಗೆ ಸ್ತ್ರೀಯರಿಗೆ ಉತ್ತಮ ಆಭರಣ ಪ್ರಾಪ್ತಿಯಾಗುವಂತದ್ದಾಗ್ತದೆ. ಜೊತೆಗೆ ಅವರು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ಸನ್ನ ಕಾಣುತ್ತೆ ಅಂತ. ಜೊತೆಗೆ ಇಲ್ಲಿ ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ಅಂತಂದ್ರೆ ಪುತ್ರರಿಗೆ, ವಿಶೇಷವಾಗಿ ತುಲಾ ರಾಶಿಯ ಮಕ್ಕಳಿಗೆ ಸೈಕಲ್ ಕೊಡುವಂತದ್ದಾಗಿರ್ಬೋದು, ಅಥವಾ ಗಾಡಿಗಳನ್ನ ಕೊಡುವಂತದ್ದಾಗಿರ್ಬೋದು, ಅಥವಾ ವಾಹನಗಳನ್ನು ನಡೆಸುವಂತದ್ದಾಗಿರ್ಬೋದು, ಅಥವಾ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕಾರುಗಳನ್ನು ಕೂಡ ನಡೆಸ್ತಾ ಇರ್ತಾರೆ, ಅವರಿಗೆ ಲೈಸೆನ್ಸೇ ಇರುವುದಿಲ್ಲ. ಅಂತವರ ಬಗ್ಗೆ ತಮ್ಮ ಪೋಷಕರು ಮಕ್ಕಳಿಗೆ ವಾಹನ ಕೊಡುವಂತಹ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸಿ ಪೋಷಕರು ಆ ಮಕ್ಕಳಿಗೆ ವಾಹನವನ್ನ ಕೊಡಬೇಕು. ಜೊತೆಗೆ ಈ ವಿಚಾರದಲ್ಲಿ ಅಂದ್ರೆ ಪುತ್ರರಿಗೆ ಅನಾರೋಗ್ಯ ಕಾಡಬಹುದು. ವಿಶೇಷವಾಗಿ ಇಲ್ಲಿ ರಾಹುವಿನಿಂದ ಶೇರ್ ಮಾರುಕಟ್ಟೆಯಲ್ಲಿ ಹೊಸದಾಗಿ ನಾವು ಬಂಡವಾಳವನ್ನು ಹೂಡ್ತೀವಿ ಅಂತಂದ್ರೆ ಅದಕ್ಕೆ ಸಾಧ್ಯನೇ ಇಲ್ಲ. ಈ ತಿಂಗಳು ಮುಂದೂಡಿ ಅಂತ ಹೇಳುತ್ತಾ, ಜೊತೆಗೆ 12ರಲ್ಲಿ ಕೇತು ಇರುವುದರಿಂದ ವಿದೇಶ ಪ್ರಯಾಣಕ್ಕೂ ಕೂಡ ಅವಕಾಶ ಇದೆ. ಧಾರ್ಮಿಕ ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಇಲ್ಲಿ ಕಾಣ್ತಾ ಇದೆ. ವಿಶೇಷವಾಗಿ ಇಲ್ಲಿ ನಾವು ತುಲಾ ರಾಶಿಯವರಿಗೆ ಪರಿಹಾರ ಹೇಳೋದಾದ್ರೆ, ಇವರಿಗೆ ವಿಶೇಷ ಇಲ್ಲಿ ಜುಲೈ ತಿಂಗಳಲ್ಲಿ ನಾವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ದಿನಾಂಕ, ಶುಭ ದಿನಾಂಕ ಯಾವುದು ಅಂತಂದ್ರೆ 1ನೇ ತಾರೀಕು ಅಥವಾ 7ನೇ ತಾರೀಕು, 11ನೇ ತಾರೀಕು, 21ನೇ ತಾರೀಕು, 28ನೇ ತಾರೀಕು, ಈ ದಿನಗಳಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಏನಾದ್ರೂ ನೀವು ಕೆಲಸಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನ. ಅದನ್ನ ಹೊರತುಪಡಿಸಿ ನೀವು ಬೇರೆದೆಲ್ಲವನ್ನು ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಶ್ರಾವಣ ಮಾಸದಲ್ಲಿ ಉತ್ತಮವಾಗಿರ್ತಕ್ಕಂಥ ದಿನಗಳು ಮುಂದೆ ತಮಗೆ ಇದಾವೆ. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.